ಕಡಿಮೆ ಸಿಬಿಲ್ ಸ್ಕೋರ್ ನಿಂದ ಸಾಲ ಕ್ರೆಡಿಟ್ ಕಾರ್ಡ್ ಅಪ್ಲಿಕೇಶನ್ ರಿಜೆಕ್ಟ್ ಆಗ್ತಾ ಇದೆಯಾ? ಇನ್ ಮುಂದೆ ಆಗಲ್ಲ. SBM Z ಕ್ರೆಡಿಟ್ ಕಾರ್ಡ್ ಬಳಸಿ ಈಸಿಯಾಗಿ ಕ್ರೆಡಿಟ್ ಸ್ಕೋರ್ ಅನ್ನ 750 ಗಿಂತ ಜಾಸ್ತಿ ಮಾಡ್ಕೋಬಹುದು. ಇದೊಂದು FD ಆಧಾರಿತ ಕಾರ್ಡ್. UPI ಬಳಸಿ ಕ್ರೆಡಿಟ್ ಕಾರ್ಡ್ ಬ್ಯಾಲೆನ್ಸ್ ಅನ್ನ ಖರ್ಚು ಮಾಡಬಹುದು. FD ಗೆ RBI ಗ್ಯಾರಂಟಿಯೊಂದಿಗೆ 7% ಇಂಟ್ರೆಸ್ಟ್ ಕೂಡ ಸಿಗುತ್ತೆ. 30 ದಿನದಲ್ಲೇ ಕ್ರೆಡಿಟ್ ಸ್ಕೋರ್ ನಲ್ಲಿ ಇಂಪ್ರೂವ್ಮೆಂಟ್ ಕೂಡ ನೋಡಬಹುದು. ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಮೂಲಕ Z ಆಪ್ ಡೌನ್ಲೋಡ್ ಮಾಡಿ. ಸ್ನೇಹಿತರೆ, ವಿಮಾನ ಗಮನಿಸಿದಿರಾ? ಡೋರ್ ಎಡಗಡೆ ಮಾತ್ರ ಇರುತ್ತೆ. ಯಾಕೆ? ರೈಟ್ ಸೈಡಲ್ಲಿ ಯಾಕಿರಲ್ಲ? ಅವೇನು ರೋಡಲ್ಲಿ ನಿಲ್ಲಲ್ವಲ್ಲ ಡ್ರೈವಿಂಗ್ ಯಾವ ಸೈಡ್ ಅಂತ ಹೇಳಕ್ಕೆ. ಆದರೂ ಎಡಗಡೆ ಸೈಡೇ ಯಾಕೆ ಇರುತ್ತೆ? ವಿಮಾನದ ಬಣ್ಣ ಬರೀ ಬಿಳಿನೇ ಯಾಕಿರುತ್ತೆ ಜಾಸ್ತಿ? ಅಲ್ಲಿ ವೈಫೈ ಹೇಗೆ ಸಿಗುತ್ತೆ? ಪೈಲಟ್ ದಿಢೀರ್ ಪ್ರಜ್ಞೆ ತಪ್ಪಿದ್ರೆ ಏನಾಗುತ್ತೆ? ಅಷ್ಟು ಜೋರಾಗಿ ರನ್ವೇ ಗುದ್ದಿದ್ರೂ ವಿಮಾನದ ಟೈರ್ ಸಿಡಿಯಲ್ಲ ಯಾಕೆ? ಇಂತಹ ಸಾಕಷ್ಟು ವಿಮಾನಕ್ಕೆ ಸಂಬಂಧಪಟ್ಟ ಅಚ್ಚರಿಯ ಪ್ರಶ್ನೆಗಳು ಆಗಾಗ ತುಂಬ ಜನಕ್ಕೆ ಉದ್ಭವ ಆಗ್ತಾ ಇರ್ಬೋದು. ಇನ್ನು ಕೆಲವರಿಗಂತೂ ವಿಚಿತ್ರವಾದ ಅನುಮಾನ ಮೂಡುತ್ತೆ. ಅಲ್ಲಿ ಟಾಯ್ಲೆಟ್ಗೆ ಹೋದರೆ ಏನಾಗುತ್ತೆ? ಆಮೇಲೆ ವೇಸ್ಟ್. ಯಾರಾದರೂ ಮೃತಪಟ್ಟರೆ ಏನಾಗುತ್ತೆ ವಿಮಾನದಲ್ಲಿ ಆಕಾಶದಲ್ಲಿದ್ದಾಗ? ವಿಮಾನಕ್ಕೆ ಸಿಡಿಲು ಹೊಡೆಯಲ್ವಾ? ವಿಮಾನದಲ್ಲಿ ಅಡುಗೆ ಮಾಡ್ತಾರಾ ಅಂತೆಲ್ಲ ಪ್ರಶ್ನೆ ಎತ್ತಿರುತ್ತೆ. ಹಾಗಿದ್ರೆ ಬನ್ನಿ ಈ ವರದಿಯಲ್ಲಿ ಆ ಕುರಿತ ಕಂಪ್ಲೀಟ್ ಚಿತ್ರಣವನ್ನ ನೋಡ್ತಾ ಹೋಗೋಣ. ವಿಮಾನದ ಒಳಗೆ ಏನೆಲ್ಲ ನಡೆಯುತ್ತೆ, ವಿಮಾನದ ಸೀಕ್ರೆಟ್ಸ್ ಏನು, ಇಂಟರ್ನೆಟ್ ಕನೆಕ್ಷನ್ ಎಲ್ಲಿಂದ ಬರುತ್ತೆ, ಅದಕ್ಕೆ ಈ ಹೆಚ್ಚು ಗೊತ್ತಿಲ್ಲದ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ನೋಡ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡದೆ ನೋಡಿ. ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡದೇ ಇರೋ ವೀಕ್ಷಕರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ಬನ್ನಿ ಆರಂಭ ಮಾಡೋಣ. ವಿಮಾನದ ಟೈರ್ ಸಿಡಿಯಲ್ಲ ಯಾಕೆ? ಸ್ನೇಹಿತರೆ, ಮೊದಲಿಗೆ ಈ ಲ್ಯಾಂಡಿಂಗ್ ಅಚ್ಚರಿಯನ್ನು ನೋಡೋಣ. ನೀವು ತುಂಬ ಸಲ ನೋಡಿರ್ತೀರಾ, ವಿಮಾನಗಳು ಲ್ಯಾಂಡ್ ಆಗುವಾಗ ಭಯಾನಕ ಸ್ಪೀಡಲ್ಲಿ ನೆಲಕ್ಕೆ ಬಂದು ತಾಗ್ತವೆ. ಗಂಟೆಗೆ 274 ಕಿಲೋಮೀಟರ್ ವೇಗದಲ್ಲಿ ಅಷ್ಟು ದೊಡ್ಡ ಗಾತ್ರದ ವಿಮಾನವನ್ನು ಹೆಚ್ಚು ಕಮ್ಮಿ 38ರಿಂದ 40 ಟನ್ ಭಾರವನ್ನು ಹೊತ್ಕೊಂಡು ಚಲಿಸ್ತವೆ. ಇಷ್ಟಾದರೂ ಆ ಟೈರ್ಗಳು ಯಾಕೆ ಸಿಡಿಯಲ್ಲ? ಆ ವೇಗವಾಗಿ ಅಪ್ಪಳಿಸಿದಾಗಲೂ ಕೂಡ ಅಷ್ಟು ಗಟ್ಟಿ ಇರುತ್ತಾ ಅನ್ನೋ ಆಶ್ಚರ್ಯ ಆಗ್ಬೋದು. ಸ್ನೇಹಿತರೆ, ಈ ಏರ್ಕ್ರಾಫ್ಟ್ ಟೈರ್ಸ್ ಅನ್ನ ವಿಶೇಷ ರೀತಿಯಲ್ಲಿ ನಿರ್ಮಾಣ ಮಾಡಿರ್ತಾರೆ. ನೈಲಾನ್ ಮತ್ತು ಕೆವ್ಲಾರ್ ಲೇಯರ್ಸ್ ಅನ್ನ ಬಳಸಿರ್ತಾರೆ. ಬುಲೆಟ್ ಪ್ರೂಫ್ ಜಾಕೆಟ್ಗಳಲ್ಲೂ ಕೂಡ ಇದನ್ನೇ ಬಳಸೋದು, ಕೆವ್ಲಾರ್ ಅನ್ನ. ಇದರಿಂದ ಟೈರ್ಗಳಿಗೆ ಶಕ್ತಿ ಮತ್ತು ಸ್ಟ್ರೆಂತ್ ಸಿಗುತ್ತೆ. ಹಾಗೆ ಹೈ ಗ್ರೇಡ್ ರಬ್ಬರ್ ಕೂಡ ಬಳಸ್ತಾರೆ. ಇವುಗಳು 200 ಡಿಗ್ರಿ ಸೆಲ್ಸಿಯಸ್ನಷ್ಟು ಹೀಟ್ ತಡ್ಕೊಳ್ತವೆ. ಹಾಗೆ ಸ್ಟೀಲ್ ಇತ್ಯಾದಿ ಮೆಟಲ್ಸ್ ಅನ್ನ ಕೂಡ ಯೂಸ್ ಮಾಡ್ತಾರೆ. ಹೀಗಾಗಿ ಇದಕ್ಕೆ ಹೆಚ್ಚಿನ PSI ಇರುತ್ತೆ. ಅಂದ್ರೆ ಪೌಂಡ್ಸ್ ಪರ್ ಸ್ಕ್ವೇರ್ ಇಂಚ್. ಅಂದ್ರೆ ಗಾಳಿ ಒಳಗಿರುವಂತಹ ಗಾಳಿಯ ಪ್ರೆಷರ್ ಎಷ್ಟು ಒತ್ತಡ ತಡ್ಕೊಳ್ಳುತ್ತೆ ಅನ್ನೋದನ್ನ ಹೇಳೋಕೆ ಇದನ್ನ ಬಳಸ್ತಾರೆ. ಇದರಲ್ಲಿ 200 PSI ಇರುತ್ತೆ. ಕಾರ್ನ ಟೈರ್ನಲ್ಲಿ ಎಷ್ಟಿರುತ್ತೆ? 30, 32, 33, 34, 35, 36. ಇದರಲ್ಲಿ 200 PSI ಇರುತ್ತೆ ಇದರ ಟೈರ್ನಲ್ಲಿ. ಇಲ್ಲಿ ಬರೀ PSI ಇಂದ ಗಾಳಿ ಹೊಡೆದು ತುಂಬಿದ ತಕ್ಷಣ ಏನೂ ಆಗೋದಿಲ್ಲ. ಅದು ಗಾಳಿಯ ಪ್ರೆಷರ್, ಟೈರ್ ಪ್ರೆಷರ್ ಅಷ್ಟೇ ಅದು. ಆದರೆ ಆ ಟೈರ್ ನಿರ್ಮಾಣ ಮಾಡಿರೋ ಮೆಟೀರಿಯಲ್ ಇದೆಯಲ್ಲ, ಅದು ಮೇಲೆ ಎಕ್ಸ್ಪ್ಲೇನ್ ಮಾಡಿದಂತೆ ತುಂಬ ಸ್ಟ್ರಾಂಗ್ ಮೆಟೀರಿಯಲ್ ಯೂಸ್ ಮಾಡಲಾಗಿರುತ್ತೆ. ಸಿಡಿಲು ಬಡಿದ್ರೆ ಏನಾಗುತ್ತೆ? ವಿಮಾನ ಆಕಾಶದಲ್ಲಿ ಹಾರುತ್ತಿರುತ್ತೆ, ಗುಡುಗು ಸಿಡ್ಲೆಲ್ಲ ಬರ್ತಾ ಇರುತ್ತಲ್ವ, ಏನೂ ಆಗಲ್ವಾ ಅನ್ನೋ ಪ್ರಶ್ನೆ ಮೂಡುತ್ತೆ. ಸ್ನೇಹಿತರೆ, ಮೊದಲಾಗ್ತಾ ಇತ್ತು 1960ರ ದಶಕದಲ್ಲಿ ಸಿಡಿಲು ಬಡಿದು ವಿಮಾನ ಅಪಘಾತಗಳು ಆದ ಎಕ್ಸಾಂಪಲ್ಸ್ ಇವೆ. ಆದರೆ ಇತ್ತೀಚೆಗೆ ಆ ಥರ ಆಗಲ್ಲ. ವಿಮಾನದ ಹತ್ತಿರ ತನಕ ಬಂದು ಅದು ವಾಪಸ್ ಹೋಗುತ್ತೆ. ಇಡೀ ವಿಮಾನದಲ್ಲಿ ಬಳಸಲಾಗುವ ಮೆಟಲ್ ಮೆಶ್ಗಳು ಸಿಡಿಲಿನ ಎಲೆಕ್ಟ್ರಿಸಿಟಿ ಪವರ್ ಪ್ಯಾಸೆಂಜರ್ ತನಕ ಹೋಗದಂತೆ ತಡೀತವೆ. ಪೈಲಟ್ಗೆ ನಿದ್ರೆ ಬಂದರೆ ಇದಂತೂ ಕೆಲವರು ನೆನೆಸ್ಕೊಂಡ್ರು ಭಯ ಆಗುತ್ತೆ, ಎಲ್ಲಿ ಉರುಳಿಸ್ಬಿಡ್ತಾರೋ ಅಂತ. ಆದರೆ ಸ್ನೇಹಿತರೆ, ಪೈಲಟ್ಗಳು ಅಸ್ವಸ್ಥರಾದರೆ, ನಿದ್ರೆಗೆ ಜಾರಿದ್ರೆ ಅಥವಾ ಅನಾರೋಗ್ಯದಿಂದ ಪ್ರಜ್ಞೆ ತಪ್ಪಿದ್ರೂ ಕೂಡ ಏನೂ ಆಗಲ್ಲ. ಯಾಕಂದ್ರೆ ವಿಮಾನ ಹೆಚ್ಚಿನ ಸಂದರ್ಭದಲ್ಲಿ ಆಟೋ ಪೈಲಟ್ ಮೋಡ್ನಲ್ಲೇ ಇರುತ್ತೆ. ಲಾಂಚ್, ಆಕ್ಟಿವ್ ಕ್ರೂಸ್ ಮತ್ತು ಲ್ಯಾಂಡಿಂಗ್ ಟೈಮ್ನಲ್ಲಿ ಮಾತ್ರ ಪೈಲಟ್ಗಳು ಬೇಕು. ಅಫ್ಕೋರ್ಸ್ ಹಾಗಂತ ಮಾಲ್ಕೊಂಡು ಹೋಗ್ತಾರೆ ಅಂತೆಲ್ಲ ಮಾನಿಟರ್ ಮಾಡ್ತಾ ಇರ್ತಾರೆ. ಆದರೆ ವಿಮಾನ 90% ಟ್ರಾವೆಲ್ನ ಆಟೋ ಪೈಲಟ್ ಮೋಡ್ನಲ್ಲೇ ನಡೆಸುತ್ತೆ. ಅಂದರೆ ಪ್ರಯಾಣಿಕರನ್ನ ವಿಮಾನವೇ ದಾರಿ ಹುಡ್ಕೊಂಡು ಕರ್ಕೊಂಡು ಹೋಗುತ್ತೆ. ಒಂದು ವೇಳೆ ಪೈಲಟ್ಗೆ ನಿದ್ರೆ ಮಾಡಬೇಕು, ವಿಶ್ರಾಂತಿ ಅಗತ್ಯ ಇದೆ ಅಂತ ಅನಿಸಿದ್ರೆ ವಿಮಾನದಲ್ಲಿ ಸೀಕ್ರೆಟ್ ಚೇಂಬರ್ಗಳು ಕೂಡ ಇರ್ತವೆ. ಅಲ್ಲಿ ಪೈಲಟ್ಗಳು ಹಾಗೂ ಕ್ರೂ ಮೆಂಬರ್ಸ್ ವಿಶ್ರಾಂತಿ ಪಡೆಯೋಕೆ ವ್ಯವಸ್ಥೆ ಇರುತ್ತೆ. ನಿಮಗೆ ಗೊತ್ತಿರಲಿ, ಪೈಲಟ್ಗಳು ಕಾಕ್ಪಿಟ್ನಲ್ಲಿ ಮಲಗೋಕೆ ಅವಕಾಶ ಇಲ್ಲ. ಈ ಚೇಂಬರ್ಗೆ ಬಂದು ನುಕ್ಕೊಂಡು ಅಲ್ಲಿ ಮಲ್ಕೋಬೇಕು, ಇದು ನಿಯಮ. ಆದರೆ ಎಲ್ಲರೂ ಇದನ್ನು ಪಾಲಿಸ್ತಾರೆ ಅಂತಲ್ಲ. ಕೆಲಸ ಮಾಡ್ತಾ ಮಾಡ್ತಾ ನಮಗೆ ನಿದ್ದೆ ಬರೋ ರೀತಿಯಲ್ಲಿ ಇವರು ಕೂಡ ತೂಕಾಡಿಸಿ ನಿದ್ದೆ ಮಾಡಿರೋದಿದೆ. ಸಿಕ್ಕಾಪಟ್ಟೆ ಸರ್ವೆಗಳಲ್ಲಿ ಸಾವಿರಾರು ಪೈಲಟ್ಸ್ ಇದನ್ನು ಹೇಳಿದ್ದಾರೆ, ನಿದ್ದೆ ಮಾಡಿದ್ದೀನಿ ನಾನು ಅಂತ. ವಿಶ್ವದ ಟಾಪ್ 500 ಪೈಲಟ್ಗಳಲ್ಲಿ 43% ಪೈಲಟ್ಗಳು ವಿಮಾನ ಹಾರಾಟದ ಟೈಮ್ನಲ್ಲಿ ಸಣ್ಣಗೆ ನಿದ್ದೆಗೆ ಜಾರಿದ್ದಾಗಿ ಒಪ್ಕೊಂಡಿದ್ರು. ಕೇಳಿದವರು ಡಗ್ ಅನ್ನುತ್ತೆ. ಇನ್ನು 31% ಪೈಲಟ್ಗಳು ಹಲವು ಬಾರಿ ಗೊತ್ತಿಲ್ಲದಂತೆ ತಾವು ನಿದ್ದೆಗೆ ಜಾರಿದ್ದಾಗಿ ಒಪ್ಕೊಂಡಿದ್ರು. ಎಷ್ಟೋ ಸಲ ಇವರು ನಿದ್ದೆಯಿಂದ ಇದ್ದಾಗ ಕೋ ಪೈಲಟ್ಗಳು ಕೂಡ ನಿದ್ದೆಗೆ ಜಾರಿದ್ರಂತೆ. ಅಂದರೆ ಇಬ್ಬರು ನಿದ್ರೆ ಮಾಡಿದ ಎಕ್ಸಾಂಪಲ್ಸ್ ಕೂಡ ಇವೆ. ಜೊತೆಗೆ ಈ ರೀತಿ ಪೈಲಟ್ ಫಟೀಗಿಂದ, ಅವರ ನಿದ್ದೆಯಿಂದ, ಅವರ ಆಯಾಸದಿಂದ ಅಪಘಾತ ಆಗಿರೋ ಉದಾಹರಣೆಗಳು ಕೂಡ ಇವೆ. ಮಂಗಳೂರಿನ ವಿಮಾನದ ಅಂತ ಪೈಲಟ್ ಫಟೀಗಿಂದನೇ ಆಗಿದ್ದು, ರೆಸ್ಟೇ ಆಗಿರಲಿಲ್ಲ ಪೈಲಟ್ಗೆ ಅಂತ ಇವತ್ತಿಗೂ ಕೂಡ
ಆರೋಪ ಇದೆ. ಏನೋ ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯುವ ಮುನ್ನ 7 ಸೈನ್ಸ್ ಟೂರಿಸಂ ಕಂಪನಿ ಅಂಡಮಾನ್ಗೆ ಟ್ರಿಪ್ ಅನ್ನ ಆಯೋಜನೆ ಮಾಡಿದೆ. ಆಫರ್ ಪ್ರೈಸ್ ಕೇವಲ 51,700 ರೂಪಾಯಿ ಮಾತ್ರ. ಅಂಡಮಾನ್ 4 ನೈಟ್ 5 ಡೇಸ್ ಟ್ರಿಪ್ ಇದು. ಈ ಪ್ಯಾಕೇಜ್ ನಲ್ಲಿ ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ ನಲ್ಲಿ ಸ್ಟೇ, ಆಲ್ ಮೇಲ್ಸ್, ಸೆಲ್ಯುಲಾರ್ ಜೈಲ್, ಲೈಟ್ ಅಂಡ್ ಸೌಂಡ್ ಶೋ, ಹ್ಯಾವ್ಲಾಕ್ ಐಲ್ಯಾಂಡ್ ಟೂರ್, ಬರ್ಥಂಗ್ ಐಲ್ಯಾಂಡ್ ಟೂರ್, ಲೈಮ್ ಸ್ಟೋನ್ ಕೇವ್, ಎಲಿಫೆಂಟ್ ಬೀಚ್ ಟೂರ್, ಎಸಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ, ಪ್ರೈವೇಟ್ ಫೆರಿ ಟಿಕೆಟ್ಸ್, 24/7 ಕನ್ನಡ ಟೂರ್ ಮ್ಯಾನೇಜರ್ ಸೌಲಭ್ಯ ಎಲ್ಲ ಇರುತ್ತೆ. ಹೊರಡೋ ದಿನ 25 ನವೆಂಬರ್ 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನು ಕೂಡ ಬುಕ್ ಮಾಡಿ. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. ಊಟ ಬೇರೆ ಬೇರೆ. ಇಬ್ರು ಪೈಲಟ್ ಗಳಿಗೂ ಕೂಡ ಬೇರೆ ಬೇರೆ ಊಟ ಕೊಡ್ಲಾಗುತ್ತೆ. ಇಬ್ರು ಒಂದೇ ರೀತಿ ಊಟ ತಿಂದು ಫುಡ್ ಪಾಯ್ಸನ್ ಆಗೋ ತರ ಆಗಬಾರದು, ಇಬ್ರು ವಿಮಾನ ಓಡಿಸದೇ ಇರೋ ತರ ಆಗಬಾರದು ಅಂತ ಹೇಳಿ ಚಾನ್ಸ್ ತಗೊಳ್ಳೋದು ಬೇಡ ಅಂತ ಫುಡ್ ಅನ್ನ ಡೈವರ್ಸಿಫೈ ಮಾಡ್ತಾರೆ. ಬೇರೆ ಬೇರೆ ಫುಡ್ ಕೊಡ್ತಾರೆ. ಅಲ್ಲದೆ ಟೈಮ್ ಗ್ಯಾಪ್ ಅನ್ನು ಮೇಂಟೈನ್ ಮಾಡ್ತಾರೆ. ಒಬ್ಬ ಪೈಲಟ್ ಊಟ ಮಾಡಿ ಕನಿಷ್ಠ 1 ಗಂಟೆ ಕಳೆದ ಮೇಲೆ ಇನ್ನೊಬ್ಬ ಪೈಲಟ್ ಆಹಾರ ಸೇವಿಸ್ತಾರೆ. ಬ್ಲ್ಯಾಕ್ ಬಾಕ್ಸ್, ಆರೆಂಜ್ ಕಲರ್. ವಿಮಾನದ ಬ್ಲ್ಯಾಕ್ ಬಾಕ್ಸ್ ಬಗ್ಗೆ ನಿಮಗೆ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ. ಪ್ರತಿ ಸಲ ವಿಮಾನ ಅಪಘಾತಕ್ಕೀಡಾದಾಗ ಬ್ಲ್ಯಾಕ್ ಬಾಕ್ಸ್ ಎಲ್ಲಿದೆ ಅಂತ ಹುಡುಕ್ತಾರೆ. ಅದು ಸಿಕ್ಕಿದ್ರೆ ಎಲ್ಲ ಗೊತ್ತಾಗುತ್ತೆ. ಅಪಘಾತ ಕಾರಣ ಪತ್ತೆ ಹಚ್ತಾರೆ ಅಂತ ನೀವು ರಿಪೋರ್ಟ್ ಆಗೋದನ್ನ ಕೇಳಿರ್ತೀರಾ. ಸ್ನೇಹಿತರೆ, ಅದು ಡೇಟಾ ರೆಕಾರ್ಡರ್. ಆದರೆ ಈ ಬ್ಲ್ಯಾಕ್ ಬಾಕ್ಸ್ ಹೆಸರಿನ ಹಾಗೆ ಬ್ಲ್ಯಾಕ್ ಕಲರ್ನಲ್ಲಿ ಇರಲ್ಲ, ಬ್ರೈಟ್ ಆರೆಂಜ್ ಬಣ್ಣದಲ್ಲಿರುತ್ತೆ. ಬ್ರೈಟ್ ಆರೆಂಜ್ ಹೀಟ್ ರೆಸಿಸ್ಟೆನ್ಸ್ ಶಕ್ತಿಯನ್ನು ಹೊಂದಿರೋದ್ರಿಂದ, ಹಾಗೆ ಕಲರ್ ಹುಡುಕೋಕೆ ಈಸಿ ಅನ್ನೋ ಕಾರಣಕ್ಕಾಗಿ ಬ್ಲ್ಯಾಕ್ ಬಾಕ್ಸ್ ಹೆಸರಾದರೂ ಕೂಡ ಬಣ್ಣ ಆರೆಂಜ್ ಕಲರ್ ಇರುತ್ತೆ. ಮೃತಪಟ್ಟರೆ ಏನಾಗುತ್ತೆ? ಸದ್ಯಕ್ಕೆ ವಿಮಾನ ಪ್ರಯಾಣ ಮಾಡುವಾಗ ಯಾರಾದರೂ ಮೃತಪಟ್ಟರೆ ಶವ ಇಡೋಕೆ ಸಪರೇಟ್ ವ್ಯವಸ್ಥೆ ಇಲ್ಲ. ಸೀಟಲ್ಲೇ ಹಾಗೆ ಹೊರಗಿಸಿಡ್ತಾರೆ. ಒಂದು ಕವರ್ ಹಾಕಿ ಬಾಡಿನ ಮಾತ್ರ ಸ್ವಲ್ಪ ಕವರ್ ಮಾಡ್ತಾರೆ. ಡೆಸ್ಟಿನೇಷನ್ ಏರ್ಪೋರ್ಟ್ ಬರೋವರೆಗೂ ಪ್ರಯಾಣಿಕರು ಶವದೊಂದಿಗೆ ಪ್ರಯಾಣ ಮಾಡಬೇಕಾಗುತ್ತೆ, ಸಹ ಪ್ರಯಾಣಿಕರು. ಇದು ವಿಮಾನ ಪ್ರಯಾಣದ ರೂಲ್ಸ್. ಹಕ್ಕಿ ಬಂದರೆ ಏನಾಗುತ್ತೆ? ಮೊದಲೆಲ್ಲ ಸಿಕ್ಕಾಪಟ್ಟೆ ಡ್ಯಾಮೇಜ್ ಆಗ್ತಾ ಇತ್ತು. ಇಂಜಿನ್ಗೆ ಪೆಟ್ಟಾಗಿ ಎಮರ್ಜೆನ್ಸಿ ಲ್ಯಾಂಡಿಂಗ್ ಕೂಡ ಮಾಡ್ತಿದ್ರು. ಆದರೆ ಈಗ ಅದಕ್ಕೆಲ್ಲ ಒಂದಷ್ಟು ಪರಿಹಾರ ಹುಡ್ಕೊಂಡಿದ್ದಾರೆ. ಈಗ ವಿಮಾನಕ್ಕೆ ಹಕ್ಕಿ ಡಿಕ್ಕಿ ಹೊಡೆದ್ರೂ ಕೂಡ ಸಾಮಾನ್ಯವಾಗಿ ಏನೂ ಆಗಲ್ಲ. ವಿಮಾನದ ಎಂಜಿನ್ನ ವೇಗವಾಗಿ ತಿರುಗೋ ಚಕ್ರದ ಬಳಿ ಹಕ್ಕಿ ಹೋದರೆ ಹಕ್ಕಿನೇ ದೂರಕ್ಕೆ ತಳ್ಳಲ್ಪಡೋ ರೀತಿಯಲ್ಲಿ ಈಗ ಬದಲಾವಣೆಗಳನ್ನು ಮಾಡಲಾಗಿದೆ. ಆದರೂ ಕೆಲವೊಂದ್ಸಲ ಸಣ್ಣ ಪುಟ್ಟ ಅಡಚಣೆಗಳಾಗಿ ಸಣ್ಣ ಪುಟ್ಟ ಅಪಘಾತಗಳಾಗಿರೋದು ಕೂಡ ಇದೆ. ಮುಂಚೆ ಕಂಪೇರ್ ಮಾಡಿದ್ರೆ ತುಂಬ ಕಮ್ಮಿ ಆಗಿದೆ. ಬಿಳಿ ಬಣ್ಣ ಯಾಕೆ? ಬಹುತೇಕ ಎಲ್ಲ ನಾಗರಿಕ ವಿಮಾನಗಳ ಬಣ್ಣ ವೈಟ್ ಇರುತ್ತೆ. ಕಾರಣ ಬಿಳಿ ಬಣ್ಣಕ್ಕೆ ಸೂರ್ಯನ ಶಾಖವನ್ನ ರಿಫ್ಲೆಕ್ಟ್ ಮಾಡೋ ಸಾಮರ್ಥ್ಯ ಇರುತ್ತೆ. ಹೀಗಾಗಿ ವಿಮಾನದ ಒಳಗೆ ತಣ್ಣಗಿನ ವಾತಾವರಣವನ್ನ ಉಂಟು ಮಾಡೋಕೆ ಇದನ್ನ ಬಳಸ್ತಾರೆ. ರೌಂಡ್ ಕಿಟಕಿಗಳು. ಸ್ನೇಹಿತರೆ, ಮೊದಲೆಲ್ಲ ಚೌಕಾಕಾರದ ವಿಂಡೋಗಳಿದ್ವು. ಆದರೆ ಈ ಚೌಕಾಕಾರದಿಂದಲೇ ಅನೇಕ ಏರ್ ಕ್ರ್ಯಾಶಸ್ ಆದ ಕಾರಣದಿಂದ ಮತ್ತು ಅಧ್ಯಯನಗಳು ಅದನ್ನೇ ಹೇಳಿದ ಕಾರಣದಿಂದ ರೌಂಡ್ ಇದ್ರೆ ಸ್ಟ್ರೆಂತ್ ಜಾಸ್ತಿ ಅಂತ ಹೇಳಿ, ಜಖಂ ಬೇಗ ಆಗಲ್ಲ ಅಂತ ಹೇಳಿ ರೌಂಡ್ ಮಾಡಲಾಯಿತು. ಎಡಗಡೆನೇ ಡೋರ್ ಯಾಕೆ? ಯಾಕಂದ್ರೆ ಕ್ಯಾಪ್ಟನ್ ಸಾಮಾನ್ಯವಾಗಿ ಎಡಗಡೆ ಕೂತ್ಕೊಳ್ತಾರೆ. ದ್ವಾರ ಎಡಗಡೆಗೆ ಇದ್ರೆ ಪೈಲಟ್ಗೆ ಗೇಟ್ ಮತ್ತು ಮೆಟ್ಟಲುಗಳನ್ನ ಸ್ಪಷ್ಟವಾಗಿ ನೋಡೋದು ಸುಲಭ. ಯಾಕಂದ್ರೆ ಒಳಗೆ ಹತ್ತದ ಮೇಲೆ ಕ್ಯಾಪ್ಟನ್ ಸಾಮಾನ್ಯವಾಗಿ ಎಡಗಡೆ ಕೂರ್ತಾರೆ. ದ್ವಾರ ಎಡಗಡೆಗಿದ್ರೆ ಪೈಲಟ್ಗೆ ಗೇಟ್ ಮತ್ತು ಮೆಟ್ಟಲುಗಳನ್ನ ಕರೆಕ್ಟ್ ಆಗಿ ಮಾನಿಟರ್ ಮಾಡೋಕೆ ಈಸಿ ಆಗುತ್ತೆ. ಅಡಿಗೆ ಮಾಡ್ತಾರಾ? ವಿಮಾನದಲ್ಲಿ ವೆರೈಟಿ ಊಟ ಕೊಡ್ತಾರಲ್ಲ, ಅಡಿಗೆ ಮಾಡ್ತಾರೆ. ಆದ್ರೆ ಬೆಂಕಿ ಹಚ್ಚಿ ಹೊಗೆ ಬರ್ಸ್ಕೊಂಡು ಆ ರೀತಿ ಅಡುಗೆ ಮಾಡಲ್ಲ. ಮುಂಚೆನೇ ರೆಡಿ ಮಾಡಿದ್ದ ಅಡುಗೆನ ಇಲ್ಲಿ ಜೋಡಿಸಿ ಕೆಲವೊಂದ್ಸಲ ಬಿಸಿ ಬೇಕಾದ್ರೆ ಮಾಡಿಕೊಡ್ತಾರೆ ಅಷ್ಟೇ. ಬಿಸಿನೀರಿಗೆ ಹಾಕಿ ನೂಡಲ್ಸ್ ಎಲ್ಲ ಆ ಥರದ್ದೆಲ್ಲ ಮಾಡಿಕೊಡ್ತಾರೆ ಅಷ್ಟೇ. ವಿಮಾನಗಳಲ್ಲಿ ಯಾವ ಕಾರಣಕ್ಕೂ ಕೂಡ ಫೈರ್ ಲೈಟ್ ಮಾಡೋದನ್ನ ಅವಾಯ್ಡ್ ಮಾಡ್ತಾರೆ. ಯಾಕಂದ್ರೆ ಭಯಂಕರ ಅನಾಹುತ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ ಅನ್ನೋ ಕಾರಣಕ್ಕೋಸ್ಕರ. ಬೇಸಿಕ್ ಕಾಮನ್ ಸೆನ್ಸ್ ಅದು. ನಿಮಗೆ ನಾವು ತರ್ತಾ ಇರುವಂತಹ ಇಂತಹ ವ್ಯಾಲ್ಯೂಬಲ್ ಮಾಹಿತಿ ಇಷ್ಟ ಆಗ್ತಾ ಇದ್ರೆ ಸ್ನೇಹಿತರೆ, ನೀವು ಜಾಯಿನ್ ಆಗೋದನ್ನ, ಮಸ್ಮಗ ಪ್ರೀಮಿಯಂ ಮೆಂಬರ್ಶಿಪ್ ಜಾಯಿನ್ ಆಗೋದನ್ನ ಕನ್ಸಿಡರ್ ಮಾಡಬಹುದು. ನಾವು ಪ್ರೀಮಿಯಂ ಮೆಂಬರ್ಶಿಪ್ನಲ್ಲಿ ಇನ್ನಷ್ಟು ವ್ಯಾಲ್ಯೂಬಲ್ ಇನ್ಫಾರ್ಮೇಶನ್ ಅನ್ನ ರೆಗ್ಯುಲರ್ ಬೇಸಿಸ್ನಲ್ಲಿ ಅಲ್ಲಿ ಸಪರೇಟ್ ಆಗಿ ಎಕ್ಸ್ಕ್ಲೂಸಿವ್ ಆಗಿ ಮೆಂಬರ್ಸ್ಗೆ ಮಾತ್ರ ಕೊಡೋಕೆ ಶುರು ಮಾಡಿದ್ದೀವಿ. 10 ವ್ಯಾಲ್ಯೂಬಲ್ ಕಾಂಟೆಂಟ್ ಆಲ್ರೆಡಿ ಅಲ್ಲಿ ಪಬ್ಲಿಷ್ ಆಗಿದೆ, ಆಗ್ತಾನೂ ಇದೆ. ಆಲ್ರೆಡಿ ಮೊದಲ ಮೆಂಬರ್ಸ್ ಓನ್ಲಿ ಲೈವ್ ಕೂಡ ಕಳೆದ ಶನಿವಾರ ಎಕ್ಸ್ಕ್ಲೂಸಿವ್ಲಿ ಪ್ರೀಮಿಯಂ ಮೆಂಬರ್ಶಿಪ್ನ ಸದಸ್ಯರೊಂದಿಗೆ ನಡೆದಿದೆ. ನಿಮಗೆ ನಮ್ಮ ವರ್ಕಲ್ಲಿ ವ್ಯಾಲ್ಯೂ ಕಾಣಿಸ್ತಾ ಇದ್ರೆ ದಿನಕ್ಕೆ ₹1 ಕಮ್ಮಿ 99 ಪೈಸೆ ಚೇಂಜ್ ಕಾಸ್ಟ್ ಆಗುತ್ತೆ. ಇಡೀ ತಿಂಗಳಿಗೆ ₹29 ಕಾಸ್ಟ್ ಆಗುತ್ತೆ. ನೀವು ಕನ್ಸಿಡರ್ ಮಾಡಬಹುದು. ವಿಡಿಯೋ ಕೆಳಗಡೆ ಜಾಯಿನ್ ಬಟನ್ ಮೂಲಕ ಆಂಡ್ರಾಯ್ಡ್ ಯೂಸರ್ಸ್ ಡೈರೆಕ್ಟ್ಲಿ ಜಾಯಿನ್ ಆಗ್ಬೋದು. ಆ್ಯಪಲ್ ಯೂಸರ್ಸ್ಗೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಪ್ರತ್ಯೇಕ ಲಿಂಕನ್ನು ಕೊಟ್ಟಿರ್ತೀವಿ. ಎಕ್ಸ್ಟ್ರಾ ಆ್ಯಪ್ ಸ್ಟೋರ್ನ ಚಾರ್ಜಸ್ ಅದರ ಮೇಲೆ ಆ್ಯಡ್ ಮಾಡೋದನ್ನು ಅವಾಯ್ಡ್ ಮಾಡೋದಕ್ಕೆ ಆ್ಯಪಲ್ ಯೂಸರ್ಸ್ಗೆ. ಸೊ ಅವರು ಆ ಲಿಂಕ್ ಥ್ರೂ ಹೋಗಿ ಸಫಾರಿ ಬ್ರೌಸರಲ್ಲಿ ಹೋಗಿ ಜಾಯಿನ್ ಆಗಬಹುದು. ಆಸಕ್ತರು ಕನ್ಸಿಡರ್ ಮಾಡಬಹುದು. ಬನ್ನಿ ಈಗ ಕಂಟಿನ್ಯೂ ಮಾಡೋಣ. ವಿಮಾನದ ಶೌಚ ಏನಾಗುತ್ತೆ? ವಿಮಾನ ಆಕಾಶದಲ್ಲಿ ಬೀಳಿಸ್ಕೊಂಡು ಹೋಗಲ್ಲ. ವಿಮಾನದ ಶೌಚಾಲಯಕ್ಕೆ 200 ಗ್ಯಾಲನ್ ಸಾಮರ್ಥ್ಯದ ಟ್ಯಾಂಕ್ ಫಿಕ್ಸ್ ಮಾಡಿರ್ತಾರೆ. ಶೇಖರಣೆ ಆಗುತ್ತೆ. ಕೆಳಗೆ ಬಂದಮೇಲೆ ಅದನ್ನು ವಿಲೇವಾರಿ ಮಾಡಿಸ್ತಾರೆ. ಜೊತೆಗೆ ವಿಮಾನದ ಶೌಚಾಲಯದಲ್ಲಿ ಒಳಗೆ ಹೋಗಿ ಯಾರಾದರೂ ಲಾಕ್ ಮಾಡಿಕೊಂಡು ಸೀನ್ ಕ್ರಿಯೇಟ್ ಮಾಡಿಕೊಂಡ್ರೆ ಅದಕ್ಕೊಂದು ದಾರಿ ಇದೆ. ಹೊರಗಿನಿಂದಲೇ ಓಪನ್ ಮಾಡೋಕೆ ವ್ಯವಸ್ಥೆ ಇರುತ್ತೆ. ಅದರ ಚಿಲಕ ಎಲ್ಲಿರುತ್ತೆ ಅಂತ ವಿಮಾನ ಸಿಬ್ಬಂದಿಗೆ ಮಾತ್ರ ಗೊತ್ತಿರುತ್ತೆ.
ಯಾರು ಲಾಕ್ ಮಾಡ್ಕೊಂಡು ನಾಟಕ ಮಾಡಿದ್ರೆ ಹೊರಗಿಂದ ಓಪನ್ ಮಾಡೋಕ್ಕೆ ಅವ್ರ ಹತ್ರ ವ್ಯವಸ್ಥೆ ಇರುತ್ತೆ. ಉಷ್ಣಾಂಶ ಎಷ್ಟಿರುತ್ತೆ? ಟೆಂಪರೇಚರ್ ಸಾಮಾನ್ಯವಾಗಿ 35ರಿಂದ 40,000 ಅಡಿ ಎತ್ತರದಲ್ಲಿ ಹಾರ್ತಿರುತ್ತೆ. ಹಾಗಿರುವಾಗ ಉಷ್ಣಾಂಶ ಎಷ್ಟಿರುತ್ತೆ ಅನ್ನೋ ಪ್ರಶ್ನೆ ಬರ್ಬೋದು. ಉತ್ತರ -60 ಡಿಗ್ರಿ ಸೆಲ್ಸಿಯಸ್, ಅಂದ್ರೆ ಭೂಮಿಯ ಎಲ್ಲಾ ಭಾಗಕ್ಕಿಂತ ಅತ್ಯಂತ ಕೋಲ್ಡ್ ಆಗಿರುತ್ತೆ ಆ ವಾತಾವರಣ. ಹಾಗಿದ್ರೆ ಒಳಗಡೆ ಹೆಂಗ್ ಬದುಕ್ತಾರೆ ಮತ್ತೆ? ಅದಕ್ಕೆ ಉತ್ತರ ಟೆಂಪರೇಚರ್ ಕಂಟ್ರೋಲ್, ಹಾಗೆ ವಿಮಾನದಲ್ಲಿನ ಆಕ್ಸಿಜನ್ ಸೌಲಭ್ಯ. ಇದರಿಂದ ವಿಮಾನದ ಹೊರಭಾಗದಲ್ಲಿ ಎಷ್ಟೇ ಕೋಲ್ಡ್ ಇದ್ರು ಒಳಗಡೆ ಟೆಂಪರೇಚರ್ ಕಂಟ್ರೋಲ್ ಮಾಡ್ತಾರೆ. ಹಾಗೆ ಸಾಮಾನ್ಯವಾಗಿ ವಿಮಾನದಲ್ಲಿನ ಟೆಂಪರೇಚರ್ 20ರಿಂದ 30 ಡಿಗ್ರಿ ಒಳಗಡೆ ಮೇಂಟೈನ್ ಮಾಡ್ತಾರೆ. ಇನ್ನು ವಿಮಾನದ ಒಳಗಡೆ ಉಸಿರಾಡೋ ಗಾಳಿ ತುಂಬಾ ಡ್ರೈ ಇರುತ್ತೆ, ಹ್ಯೂಮಿಡಿಟಿ ಲೆವೆಲ್ ತುಂಬಾ ಕಮ್ಮಿ ಇರುತ್ತೆ, ತೇವಾಂಶ ಇರಲ್ಲ ಗಾಳಿಯಲ್ಲಿ ಜಾಸ್ತಿ. ಜೊತೆಗೆ ಕೆಲವೊಂದ್ಸರಿ ಆಕ್ಸಿಜನ್ ಲೆವೆಲ್ ಡ್ರಾಪ್ ಆಗುವಂತ ಸಿಚುವೇಶನ್ ಬಂತು ಅಂತ ಹೇಳಿದ್ರೆ ಸೇಫ್ಟಿಗೆ ಅಂತ ಹೇಳಿ ಅಲ್ಲಿ ಆಕ್ಸಿಜನ್ ಮಾಸ್ಕ್ ಗಳನ್ನ ಕೂಡ ಇಟ್ಟಿರ್ತಾರೆ. ಅದನ್ನ ಯೂಸ್ ಮಾಡೋದು ಹೇಗೆ ಅಂತ ಹೇಳಿ ಗಗನಸಖಿಯವರು ನಿಮಗೆ ವಿಮಾನ ಹಾರಾಟದ ಆರಂಭದಲ್ಲೇ ಎಕ್ಸ್ಪ್ಲೇನ್ ಕೂಡ ಮಾಡಿರ್ತಾರೆ. ಸೊ ಯಾವಾಗೆಲ್ಲ ವಿಮಾನದ ಒಳಗಿನ ಪ್ರೆಷರ್ ಸೇಫ್ ಲೆವೆಲ್ಗಿಂತ ಕೆಳಗೆ ಹೋಗುತ್ತೋ ಆಗ ಆಕ್ಸಿಜನ್ ಮಾಸ್ಕ್ ಆಟೋಮೆಟಿಕಲಿ ಕೆಳಗಿಳಿತವೆ. ಅದನ್ನ 30 ಸೆಕೆಂಡ್ಗಳ ಒಳಗೆ ಮುಖಕ್ಕೆ ಅಳವಡಿಸಿಕೊಂಡು ಉಸಿರಾಟವನ್ನ ಕಂಟಿನ್ಯೂ ಮಾಡಬಹುದು. ಆದ್ರೆ ಮಾಸ್ಕ್ ಬಳಸಿ ಸುಮಾರು 12ರಿಂದ 15 ನಿಮಿಷ ಮಾತ್ರ ಉಸಿರಾಡೋಕೆ ಸಾಧ್ಯ ಆಗುತ್ತೆ. ಅಷ್ಟರಲ್ಲೇ ಪೈಲಟ್ ವಿಮಾನವನ್ನ ಮತ್ತೆ ಸೇಫ್ ಲೆವೆಲ್ಗೆ ತಗೊಂಡು ಹೋಗಬೇಕು, ಲೋ ಆಲ್ಟಿಟ್ಯೂಡ್ಗೆ ತಗೊಂಡು ಹೋಗಬೇಕು. ಇಂಟರ್ನೆಟ್ ಹೇಗೆ ಸಿಗುತ್ತೆ? ಜಿಯೋ ಸ್ಟೇಷನರಿ ಸ್ಯಾಟಲೈಟ್ಸ್ ಮೂಲಕ ಇಂಟರ್ನೆಟ್ ಸೌಲಭ್ಯವನ್ನ ವಿಮಾನಗಳಿಗೆ ಕೊಡಲಾಗುತ್ತೆ. ಅಲ್ಲಿಂದ ವೈಫೈ ರೀತಿಯ ಸೌಲಭ್ಯದ ಮೂಲಕ ಮೊಬೈಲ್ ಫೋನ್ಗಳಿಗೆ ಇತರ ಪ್ರಯಾಣಿಕರ ಗ್ಯಾಜೆಟ್ಸ್ಗೆ ಅದನ್ನ ಟ್ರಾನ್ಸ್ಮಿಟ್ ಮಾಡಲಾಗುತ್ತೆ, ಹರಡಲಾಗುತ್ತೆ ಇಂಟರ್ನೆಟ್ ಅನ್ನ. ಸಿಬ್ಬಂದಿಗಳೇ ಸೂಪರ್ ಮ್ಯಾನ್ಸ್. ಇನ್ನು ಗಗನಸಖಿಯರನ್ನ ತುಂಬಾ ಜನ ಲೈಟ್ ಆಗಿ ತಗೊಳ್ತಾರೆ. ಅವ್ರು ಬರೀ ಊಟೋಪಚಾರ ಮಾಡಕ್ಕೆ, ಬರೀ ಅವರಿಗೆ ಬಂದವರಿಗೆ ನಮಸ್ತೆ ಮಾಡೋದು ಕರೆಯೋದು ಅಷ್ಟೇ ಕೆಲಸ ಇರುತ್ತೆ ಅಂತ ಅನ್ಕೊಂಡಿರ್ತಾರೆ ನಗ್ನಗ್ತಾ. ತಪ್ಪು. ಇವರಿಗೆ ಊಟ ಕೊಡೋದಕ್ಕಿಂತ ನಗ್ತಾ ನಿಮ್ಮನ್ನ ಕರೆಯೋದಕ್ಕಿಂತ ಹೆಚ್ಚಾಗಿ ಎಮರ್ಜೆನ್ಸಿ ಬಗ್ಗೆ ಹೇಳ್ಕೊಟ್ಟಿರ್ತಾರೆ. ಮೆಡಿಕಲ್ ಎಮರ್ಜೆನ್ಸಿ ಇದ್ರೆ, ಬೆಂಕಿ ಹತ್ಕೊಂಡ್ರೆ, ಉಗ್ರರು ಬಂದು ಹೈಜಾಕ್ ಪ್ರಯತ್ನ ಮಾಡಿದ್ರೆ, ಸೆಲ್ಫ್ ಡಿಫೆನ್ಸ್ಗೆ ಹಾಗೆ ಜನರನ್ನ ಸುರಕ್ಷಿತವಾಗಿ ಸ್ಥಳಾಂತರ ಮಾಡೋಕ್ಕೂ ಕೂಡ ಇವರಿಗೆ ಟ್ರೈನಿಂಗ್ ಆಗಿರುತ್ತೆ. ರುಚಿ ಹೋಗುತ್ತೆ. ಇನ್ನು ವಿಮಾನ ಹೈ ಆಲ್ಟಿಟ್ಯೂಡ್ ಅಲ್ಲಿ ಹಾರೋದ್ರಿಂದ ರುಚಿ ಕಮ್ಮಿ ಆಗುತ್ತೆ ಊಟದ್ದು. ಸ್ವೀಟ್ ಮತ್ತು ಸಾಲ್ಟ್ 30% ಕಮ್ಮಿ ಆಗುತ್ತೆ. ಇದೇ ಕಾರಣಕ್ಕೆ ವಿಮಾನದಲ್ಲಿ ಕೊಡೋ ಆಹಾರ ಸಪ್ಪೆ ಫೀಲ್ ಆಗುತ್ತೆ, ಅದರ ರುಚಿ ಸರಿಯಾಗಿ ಗೊತ್ತಾಗಲ್ಲ. ಸೊ ಫ್ರೆಂಡ್ಸ್, ಇದಾಗಿತ್ತು ವಿಮಾನಕ್ಕೆ ಸಂಬಂಧಪಟ್ಟ ಕೆಲ ಅಚ್ಚರಿಯ ಅಂಶಗಳನ್ನು ನಿಮಗೆ ತಿಳಿಸ್ಕೊಡುವಂತಹ ಪ್ರಯತ್ನ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.